ಬಿಗ್ ಬಾಸ್ ನಲ್ಲಿ ಕಿಚ್ಚ ಸುದೀಪ್ ನೀಡಿದ ಶಿಕ್ಷೆಯೊಂದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ವಾರದ ಆರಂಭದಲ್ಲಿ ನಾಮಿನೇಷನ್ ಟಾಸ್ಕ್ ವೇಳೆ ಹನುಮಂತನ ಮೇಲೆ ಭವ್ಯ ಗೌಡ ಕೈ ಮಾಡಿದ್ರು. ಆಟದ ಭರದಲ್ಲಿ ಸಿಟ್ಟಿನಿಂದ ಭವ್ಯ ಗೌಡ ಹೊಡೆದಿದ್ರು. ಇದಾದ ಬಳಿಕ ತಮ್ಮ ತಪ್ಪನ್ನ ಅರಿತು ಹನುಮಂತನ ಕಾಲಿಗೆ ಬಿದ್ದು ಭವ್ಯ ಗೌಡ ಕ್ಷಮೆ ಕೇಳಿದ್ರು. ಹನುಮಂತನಿಗೆ ಹೊಡೆದಿದ್ದಕ್ಕೆ ಗಿಲ್ಟ್ ಇದೆ ಅಂತಲೂ ಭವ್ಯ ಗೌಡ ಹೇಳಿದ್ರು. ಇದೇ ವಿಚಾರದ ಬಗ್ಗೆ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಪಂಚಾಯಿತಿ ನಡೆಸಿದ್ದಾರೆ. ಹನುಮಂತನಿಗೆ ಹೊಡೆದ ಭವ್ಯ ಗೌಡಗೆ ಕಿಚ್ಚ ಸುದೀಪ್ ಶಿಕ್ಷೆ ವಿಧಿಸಿದ್ದಾರೆ. ಭವ್ಯನ ನೇರವಾಗಿ ಜೈಲಿಗೆ ಕಳುಹಿಸಿದ್ದಾರೆ. ನಾಮಿನೇಷನ್ ಟಾಸ್ಕ್ ವೇಳೆ ಹನುಮಂತುಗೆ ಭವ್ಯ ಗೌಡ ಹೊಡೆದ ವಿಡಿಯೋ ಕ್ಲಿಪ್ನ ಕಿಚ್ಚ ಸುದೀಪ್ ಪ್ಲೇ ಮಾಡಿಸಿದ್ರು. ಸಾರಿ ಕೇಳೋದು ಬೇರೆ, ಶಿಕ್ಷೆ ಅಂತೂ ಆಗಲೇಬೇಕು ಅಂತ ಸುದೀಪ್ ಭವ್ಯ ಗೌಡಗೆ ಕಳಪೆ ಬಟ್ಟೆ ನೀಡಿ ಜೈಲಿಗೆ ಕಳುಹಿಸಿದ್ರು. ಆದ್ರೆ ಇದು ಎಷ್ಟು ಸರಿ ಅಂತ ನೆಟ್ಟಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಜಗದೀಶ್ನ ತಳ್ಳಿದಾಗ ಮನೆಯಿಂದ ಹೊರಗೆ ಕಳಿಸಿದ್ರು. ಆದ್ರೀಗ ಭವ್ಯ ವಿಚಾರದಲ್ಲಿ ಯಾಕೆ ಈ ಭಿನ್ನ ನಿಲುವು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಘಟನೆ ಟಾಸ್ಕ್ ನಲ್ಲಿ ನಡೆದಿದ್ರಿಂದ ಭವ್ಯರನ್ನ ಮನೆಯಿಂದ ಹೊರಗೆ ಕಳಿಸಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ಭವ್ಯಗೆ ಕಿಚ್ಚ ಸುದೀಪ್ ನೀಡಿದ ಶಿಕ್ಷೆ ಭಾರಿ ಚರ್ಚೆಗೆ ಕಾರಣವಾಗಿರುವುದಂತೂ ನಿಜ.